ಹಾಯ್ ಫ್ರೆಂಡ್ಸ್, ತುಂಬ ದಿನ ಆದಮೇಲೆ ಸೈಟ್ ಹತ್ರ ಬಂದಿದ್ದೀನಿ. ಆಲ್ಮೋಸ್ಟ್ ಒಂದು 2 ವೀಕ್ಸ್ ಆಯಿತು. ಲಾಸ್ಟ್ ನಾನು ತೋರಿಸಿದ್ದು ಈ ಪಿಲ್ಲರೆಲ್ಲ ಹಾಕ್ಕೊಂಡಿದ್ರು, ಅಂದರೆ ಫೂಟಿಂಗ್ ಎಲ್ಲ ಮಾಡಿ ಪಿಲ್ಲರೆಲ್ಲ ಹಾಕ್ಕೊಂಡಿದ್ರು. ಈಗ ನೋಡಿ ಪಾಯ ಹಾಕ್ತಾಯಿದ್ದಾರೆ. ಸೊ ಎಲ್ಲನೂ ಪ್ರಾಪರಾಗಿ ಮುಂಚೆ ಯಾವ ಥರ ಕಲ್ಲೆಲ್ಲ ಹಾಕಿ ಪಾಯ ಮಾಡ್ತಾಯಿದ್ರಲ್ಲ, ಸೊ ಆ ಥರ ಅಂದರೆ ಸ್ಟ್ರೆಂತ್ ಬರಲಿ ಅಂತ ಎಷ್ಟು ನೀಟಾಗಿ ಮಾಡಿದ್ದಾರೆ. ಇದು ಪಿಲ್ಲರ್ ಮತ್ತೆ ಕಂಟಿನ್ಯೂ ಆಗುತ್ತೆ. ಇದೆಲ್ಲ ಪಾಯದ್ದು ಪಾಯ ಹಾಕ್ತಾ ಇದ್ದಾರೆ. ಸೊ ಮಳೆ ಎಲ್ಲ ಬರ್ತಾ ಇತ್ತು, ಮತ್ತು ನಾವು ಊರಲ್ಲಿ ಇರಲಿಲ್ಲ, ಕೆಲವೊಂದು ಪ್ರೋಗ್ರಾಮ್ ಎಲ್ಲ ಇದ್ವು, ಹಾಗಾಗಿ ಈ ಕಡೆ ಬರೋಕ್ಕಾಗ್ತಾ ಇರಲಿಲ್ಲ. ಸೊ ಇವತ್ತು ಬಂದೆ, ಸಂಜೆ ಆಗಿದೆ, ಮಳೆ ಎಲ್ಲ ಬಂದು ನಿಂತಿದೆ. ನೋಡಿ ಎಷ್ಟು ಚೆನ್ನಾಗಿದೆ ವಾತಾವರಣ. ಸೊ ಈಗ ಪಾಯ ಹಾಕೋದಕ್ಕೂ ಕೂಡ ಮಾಮೂಲಿ ಏನೋ ಫೂಟಿಂಗ್ ಇದ್ದರೂ ಕೂಡ ಪಾಯನೂ ಬೇಕು ಅಂತೇಳಿ ಬಂದೋಬಸ್ತಾಗಿರುತ್ತೆ ಅಂತೇಳಿ ಮಾಡಿದ್ದಾರೆ. ನೋಡಿ, ಮತ್ತು ಮೇಯ್ನು ಮನೆ ಕಟ್ಟೋದಕ್ಕೆ ನೀರೆಲ್ಲ ಬೇಕಲ್ಲ, ನೀರಿಗೆ ಸಂಪೂ ರೆಡಿ ಆಗ್ತಾಯಿದೆ. ನೋಡಿ ಎಷ್ಟು ದೊಡ್ಡದಾಗಿ ಮಾಡಿದ್ದಾರೆ ಸಂಪು. ಸೂಪರ್. ಸೊ ಯಾವುದೇ ಕಾರಣ ಮಳೆ ಬಂದಾಗ ಚೆನ್ನಾಗಿ ನೀರಾಗುತ್ತೆ. ಮತ್ತು ಇವನ್ ಬೇಸಿಗೆಯಲ್ಲೂ ಕೂಡ ಇನ್ ಕೇಸ್ ಏನೋ ಎಕ್ಸ್ಟ್ರೀಮ್ ಸಿಚುವೇಶನ್, ಬೋರ್ ಏನಾದರೂ ಕೆಟ್ಟೋದ್ರೂ ಕೂಡ ಇಷ್ಟು ಆಲ್ಮೋಸ್ಟ್ ಒಂದು 12,000 ಲೀಟರ್ದು ಹೇಳಿರೋದು. ಸೊ ಆ 12,000 ಲೀಟರ್ದು ವಾಟರ್ ಟ್ಯಾಂಕ್ ರೆಡಿ ಆಗ್ತಾಯಿದೆ. ನಾಳೆಗೆ ಕಂಪ್ಲೀಟ್ ಆಗುತ್ತೆ. ಸೊ ಮೇಲ್ಗಡೆ ಮತ್ತೆ ಮೋಲ್ಡಿಂಗ್ ಎಲ್ಲ ಮಾಡಿಬಿಟ್ಟು ಮುಚ್ಕೊಂಡು ಬಿಡ್ತಾರೆ. ನೋಡಿ, ಇದು ಕೂಡ ಪಾಯದ್ದು ಜಾಗ. ಸೊ ನಮಗೆ ಸೆಟ್ ಬ್ಯಾಕು ಚೆನ್ನಾಗಿ ಬೇಕು ಅಂತೇಳಿ ಸೆಟ್ ಬ್ಯಾಕ್ ಜಾಸ್ತಿ ಬಿಡಿಸಿದ್ದೀವಿ. ಯಾಕಪ್ಪ ಅಂದರೆ ಗಾಳಿ ಬೆಳಕು ಮನೆಗೆ ಬರಬೇಕು ಅಂತ ಅಂದರೆ ಸೆಟ್ ಬ್ಯಾಕು ಇದ್ರೇ ಚೆಂದ. ಇಲ್ಲಾಂದರೆ ನೋಡಿ, ಇಲ್ಲಿ ಆಲ್ಮೋಸ್ಟ್ ಒಂದು 5.5 ಅಡಿ ಸೆಟ್ ಬ್ಯಾಕ್ ಬರುತ್ತೆ. ಮತ್ತು ಈ ಕಡೆ ಮುಂದಗಡೆನೂ ಕೂಡ ಒಂದು 6 ಅಡಿ ಸೆಟ್ ಬ್ಯಾಕ್ ಬರುತ್ತೆ. ಸೊ ಈಗ ಈ ಕಡೆ ಪೂರ್ವ ಇರೋದ್ರಿಂದ ಸೊ ನಮಗೆ ಗಾಳಿ ಬೆಳಕು ಚೆನ್ನಾಗಿ ಬರುತ್ತೆ. ಈ ಕಡೆ ಉತ್ತರ ಇರೋದ್ರಿಂದನೂ ಕೂಡ ಗಾಳಿ ಬೆಳಕು ಚೆನ್ನಾಗಿ ಬರುತ್ತೆ. ಹಂಗಾಗಿ ಸೆಟ್ ಬ್ಯಾಕ್ ಜಾಸ್ತಿ ಬಿಡಿಸಿದ್ದೀವಿ. ಮತ್ತು ಪಕ್ಕದಲ್ಲಿ ಮನೆಗಳು ಎಷ್ಟೇ ಬಂದ್ರೂ ಕೂಡ ನಮಗೆ ಗಾಳಿ ಬೆಳಕಿಗೆ ಏನೂ ತೊಂದರೆ ಆಗೋಲ್ಲ. ಸಿಟಿಯಲ್ಲಿ ಇದ್ದಿದ್ದ ಥರ ಕಂಜೆಸ್ಟನ್ ಏನೂ ಆಗೋಲ್ಲ. ಸೊ ಆ ಥರ ಇರಲಿ ಅಂತಲೇ ಸೆಟ್ ಬ್ಯಾಕ್ ಎಲ್ಲ ಜಾಸ್ತಿ ಬಿಡಿಸಿದ್ದೀವಿ. ಸೊ ಚೆನ್ನಾಗಿ ಬರ್ತಾಯಿದೆ. ನೋಡಿದ್ರಲ್ಲ. ಸೊ ನೆಕ್ಸ್ಟ್ ಅಪ್ಡೇಟೆಡ್ ವಿಡಿಯೋ ಬಂದುಬಿಟ್ಟು ನೆಕ್ಸ್ಟ್ ವೀಕ್ ತೋರಿಸ್ತೀನಿ. ಅಲ್ಲಿವರೆಗೂ ಬಾಯ್.